ಇವತ್ತಿನ ರೆಸಿಪಿ ಬಂದು ಅವರೆಕಾಳು ಇಟ್ಕಿದ ಬೇಳೆ ಹಾಕಿ ಮಾಡೋ ಮಟನ್ ಸಾರು. ಇದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಗಸಗಸೆ, ಮೆಣಸು, ಲವಂಗ, ಏಲಕ್ಕಿ, ಚಕ್ಕೆ, ಮೆಂತ್ಯ, ಒಣಮೆಣಸಿನ್ಕಾಯಿ, ಕಡಲೆಪಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ, ಧನಿಯಾ ಪುಡಿ, ಟೊಮೆಟೊ, ತೆಂಗಿನಕಾಯಿ, ಅವರೆಕಾಳು ಇಟ್ಕಿರೋದು, ಮಟನ್. ಈಗ ಒಂದು ಬಾಣಲಿಲಿ ಎಣ್ಣೆ ಹಾಕೋತಾ ಇದ್ದೀನಿ. ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಗಸಗಸೆ, ಚಕ್ಕೆ, ಲವಂಗ, ಮೆಂತ್ಯ ಇಷ್ಟನ್ನು ಹಾಕ್ಕೊಂಡು ಈಗ ನಾನು ಅದು ಕೆಂಪಗಾಗೋ ತನಕ ಹುರ್ಕೋತೀನಿ. ಇಲ್ಲಿಗೆ ನಾನು ಬ್ಯಾಡಗೆ ಮೆಣಸಿನ್ಕಾಯಿ ಸ್ವಲ್ಪ, ಖಾರದ ಮೆಣಸಿನ್ಕಾಯಿ ಸ್ವಲ್ಪ ತೊಗೊಂಡಿದ್ದೀನಿ. ಬ್ಯಾಡಗೆ ಮೆಣಸಿನ್ಕಾಯಿಂದ ಸಾಂಬಾರು ಕಲರ್ ಚೆನ್ನಾಗಿ ಬರುತ್ತೆ. ಸೊ ಈಗ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಸ್ವಲ್ಪ ಕಡಲೆ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಬಿಡೋಣ. ಈಗ ಟೊಮೆಟೊನೂ ಕೂಡ ಹಾಕೋತೀನಿ. ಸೊ ಇದು ಕೆಂಪಗಾಗೋ ತನಕ ಹುರ್ಕೊಬಿಡ್ಬೇಕು. ಇದು ಕಲರ್ ಚೇಂಜ್ ಆಗ್ತಾಯಿದೆ ನೋಡಿ. ಇಷ್ಟು ಚೇಂಜ್ ಆಗೋವಾಗ ಧನಿಯಾ ಪುಡಿ ತೆಗೆದಿಟ್ಕೊಂಡಿದ್ದೀರಲ್ಲ ಅದನ್ನು ಹಾಕ್ಕೊಂಡು ಸುಮ್ಮನೆ ಬಾಡಿಸ್ಕೋಬೇಕಷ್ಟೇ. ಅದೇನು ಹುರ್ಕೊಳ್ಳೋದು ಬೇಕಿಲ್ಲ. ಆ ಬಿಸಿಯಲ್ಲೇ ಸುಮ್ಮನೆ ಹಿಂಗೆ ಲೈಟ್ಗೆ ಮಿಕ್ಸ್ ಮಾಡಿಕೊಂಡ್ರು ಸಾಕು. ಇವಾಗ ಫಸ್ಟ್ ಮಿಕ್ಸಿ ಜಾರ್ಗೆ ನಾನು ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ಇದು ಎರಡನ್ನೂ ಸ್ವಲ್ಪ ನುಣ್ಣಗೆ ಮಾಡ್ಕೊತೀನಿ. ಯಾಕಂದರೆ ತೆಂಗಿನಕಾಯಿ ಬೇಗ ನುಣ್ಣಕ್ಕಾಗಲ್ವಲ್ಲ, ಅದಕ್ಕೆ ಫಸ್ಟ್ ಒಂದು ಸಲ ಅದನ್ನು ನುಣ್ಣಗೆ ಮಾಡ್ಕೊತೀನಿ. ಇವಾಗ ಹುರಿದಿಟ್ಕೊಂಡಿದ್ರಲ್ಲ ಅಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಅದೇ ಬಾಣಲಿನ ಹಿಂಗೆ ಆಡಿಸಿ ಅದ್ರ ನೀರನ್ನ ಹಾಕ್ಕೊಳ್ಳೋಣ. ಈಗ ಇದನ್ನು ನುಣ್ಣಗೆ ಮಾಡ್ಕೊಳ್ಳೋಣ. ಸೊ ಈಗ ಇದು ನುಣ್ಣಗಾಯಿತು. ಇವಾಗ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಈರುಳ್ಳಿ ಮತ್ತು ಸ್ವಲ್ಪ ಪುದೀನ ಸೊಪ್ಪು. ಪುದೀನ ಆಪ್ಷನಲ್, ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೂ ಪರವಾಗಿಲ್ಲ. ಸೊ ಇವಾಗ ಇದಾಗಿದೆ. ಇವಾಗ ಇದಕ್ಕೆ ಮಟನ್ ಹಾಕೋತಾ ಇದ್ದೀನಿ. ಮಟನ್ ಹಾಕ್ಕೊಂಡು ಸ್ವಲ್ಪ ಎಣ್ಣೆಲ್ಲ ತಿರುಗಿಸ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು ಹಾಕ್ಕೋತೀನಿ. ಇಷ್ಟನ್ನು ಹಾಕ್ಕೊಂಡು ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಸಾಲ ಹಿಡಿಯೋ ತನಕ ತಿರುಗಿಸ್ಕೊಳ್ಳೋಣ. ನೋಡಿ ಇವಾಗ ಇದು ಕುದೀತಾ ಇದೆ. ಇವಾಗ ಅದೆಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋಣ ಸಾಂಬಾರಿಗೆ. ಸೊ ಮಿಕ್ಸಿ ಜಾರ್ನಲ್ಲಿ ಆವಾಗಲೇ ಸ್ವಲ್ಪ ಮಸಾಲ ಇಟ್ಟಲ್ಲ, ಅದಕ್ಕೇ ನಾನು ಅದಕ್ಕೆ ನೀರು ಹಾಕ್ಕೊಂಡು ಆಡಿಸ್ಕೊಂಡು ಅದನ್ನು ಹಾಕ್ಕೋತಾ ಇದ್ದೀನಿ. ಸೊ ಸಾಂಬಾರು ನಿಮ್ಗೆ ತೆಳ್ಳಗೆ ಬೇಕಂದರೆ ತೆಳ್ಳಗೆ ಹಾಕ್ಕೊಳ್ಳಿ, ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ. ಗಟ್ಟಿಗೆ ಬೇಕಂದರೆ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಳ್ಳಿ ಅಷ್ಟೇ. ಸೊ ಇದು 3 ವಿಷಲ್ ಬರೋ ತನಕ ಕೂಗಿಸ್ಕೊಳ್ಳೋಣ. ಅದು ಕೂಗೋ ಅಷ್ಟರಲ್ಲಿ ಇವಾಗ ನಾನು ಒಂದು ಬಾಣಲಿಗೆ ಇಟ್ಕಿದ ಬೇಳೆ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಹುರ್ಕೋತೀನಿ. ಅದಾದಮೇಲೆ ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ಕೋತೀನಿ. ಇಲ್ಲಾಂದರೆ ಅದು ಹಸ್ಕಾಗೆ ಇರುತ್ತೆ. ಸ್ವಲ್ಪ ಉಪ್ಪು ಹಾಕೊಳ್ಳೋದ್ರಿಂದ ಉಪ್ಪು ಹಿಡ್ಕೊಳ್ಳುತ್ತೆ. ಇವಾಗ ಒಂಚೂರು ನೀರು ಹಾಕ್ಕೊಂಡು ಇದನ್ನು ಬೇಯಿಸ್ಕೋತೀನಿ. ಮಟನ್ ಎಳೆದಾಗಿದ್ದರೆ 2 ಕೂಗು ಸಾಕು. ಸ್ವಲ್ಪ ಇದಾಗಿದೆ ಅಂದರೆ 3 ಕೂಗು ಹಾಕಿಸ್ಕೊಳ್ಳೋಣ. ಸೊ ಇವಾಗ ನೋಡಿ 3 ಕೂಗು ಆಗಿದೆ. ನಾನು ಆಫ್ ಮಾಡ್ತಾಯಿದ್ದೀನಿ. ಇವಾಗ ಮತ್ತೆ ನಾನು ಸಪ್ರೇಟಾಗಿ ಇಟ್ಕೊಂಡು ಇವಾಗ ಇಟ್ಕಿದ ಬೇಳೆ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ಈಗ ಹಾಕ್ಕೊಂಡು ಸಾರು ಸ್ವಲ್ಪ ಕುದಿ ಬರೋ ತನಕ ಬಿಡಬೇಕು. ಯಾಕಂದರೆ ಅದನ್ನು ಹೊಂದ್ಕೋಬೇಕಲ್ಲ, ಅದಕ್ಕೆ. ಸೊ ಈಗ ಇಟ್ಕಿದ ಬೇಳೆ ಮಟನ್ ಸಾಂಬಾರು ರೆಡಿ ಆಗಿದೆ.